ಜಯನಗರದ ಲಾಮಾರ್ವಲ ಕನ್ವೆನ್ಷನ್ ಹಾಲಲ್ಲಿ IMA ವತಿಯಿಂದ ಮತ್ತು ಯುನೈಟೆಡ್ ಆಸ್ಪತ್ರೆ ಒಂದು ಸಹಕಾರದಿಂದ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಸಂದರ್ಭ, ಒಂದು ವೈದ್ಯರ ದಿನಾಚರಣೆ ಏರ್ಪಾಡು ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಾನು IMA ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಮಧುಶಂಕರ್ ಸರ್ಗೆ ಯುನೈಟೆಡ್ ಆಸ್ಪತ್ರೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ, ವೈದ್ಯರು ಎಲ್ಲವರದ್ದು ಸಮಾಜದಲ್ಲಿ ಆರೋಗ್ಯ ಕಾಯ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ತಮ್ಮ ಆರೋಗ್ಯ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಗೋಂಥ ಸಂದರ್ಭ ಉತ್ಪನ್ನ ಆಗೋಂಥ ಸಂದರ್ಭ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಎಲ್ಲ IMA ಸದಸ್ಯರಿಗೆ ಕಂಪ್ಲೀಟ್ ಹೆಲ್ತ್ ಚೆಕಪ್ ಮತ್ತು ಹೃದಯ ಆರೋಗ್ಯ ಕುರಿತು ಒಂದು CT ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಅತ್ಯಾಧುನಿಕ ಆದಂಥ ಒಂದು ಸೌಲಭ್ಯ ಯುನೈಟೆಡ್ ಆಸ್ಪತ್ರೆ ಜಯನಗರಲ್ಲಿ ಒಂದು ಇರತಕ್ಕಂಥ ಒಂದು ಸೌಲಭ್ಯ, ಅದು ಎಲ್ಲ IMA ಮೆಂಬರ್ಸಿಗೆ ಅದು ಮತ್ತು ಜನರಲ್ ಹೆಲ್ತ್ ಚೆಕ್ ಕೂಡ ಕಂಪ್ಲೀಟ್ಲಿ ಯಾವಾಗ ಬೇಕಾದರೂ ಅವರು ಅದನ್ನು ಉಪಯೋಗಿಸ್ಕೋಬೋದು. ಕಂಪ್ಲೀಟ್ಲಿ ನಿಶುಲ್ಕವಾಗಿ ನಮ್ಮದು ಒಂದು ಆಬ್ಲಿಗೇಷನ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಕಲೀಗ್ಸಿಗೆ ನಾವು ಕೊಡ್ತಕ್ಕಂಥ ಒಂದು ಚಿಕ್ಕ ಅಳಿಲು ಸೇವೆ. ನಮ್ಮದು ಎಲ್ಲ ಕಲೀಗ್ಸು ಆರೋಗ್ಯವಂತವಾಗಿರಬೇಕು, ಎಲ್ಲ ವೈದ್ಯರು ಆರೋಗ್ಯವಂತವಾಗಿರಬೇಕು ಅಂತ ನಮ್ಮದೊಂದು ಈ ಒಂದು ಅನಿಸಿಕೆ, ಈ ಒಂದು ಮನೋಭಾವನೆಯಿಂದ ನಮ್ಮದು ಒಂದು ಕರ್ತವ್ಯ, ನಮ್ಮದೆಲ್ಲ ಕಲೀಗರಿಗೆ ಅಂಥೇಳಿ, ಕಲೀಗ್ಸಿಗೆ, ನಮ್ಮದೆಲ್ಲ ಸಹ ವೈದ್ಯರಿಗೆ ನಮ್ಮದೊಂದು ಕರ್ತವ್ಯ ಅಂಥೇಳಿ ನಾವು ಇದು ಮಾಡ್ತಾಯಿದ್ದೀವಿ. ಸೊ ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಮುಂದೆ ಬರೋ ದಿನಗಳಲ್ಲಿ ಎಲ್ಲ IMA ಸದಸ್ಯರಿಗೂ ಇದು ಸೌಲಭ್ಯ ಒದಗಿಸಿದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಂದು ಸತಿ IMAಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಮಧುಶಂಕರ್ ಸಾಹೇಬರಿಗೆ ತುಂಬ ಧನ್ಯವಾದ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾವು ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಬೆಂಗಳೂರು ಬ್ರಾಂಚ್ ವತಿಯಿಂದ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಮಾನ್ಯ ಲೋಕಸಭಾ ಸದಸ್ಯರು ಬಂದಿದ್ದರು. ಆಮೇಲೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು, ನಮ್ಮ ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಆಮೇಲೆ ಡಾಕ್ಟರ್ ಶ್ರೀನಿವಾಸ್ ಅವರು ಕರ್ನಾಟಕ IMA ಸ್ಟೇಟ್ ಬ್ರಾಂಚ್ನ ಅಧ್ಯಕ್ಷರು, ಎಲ್ಲ ಸೇರಿ ನಾವು ಇವತ್ತು ಒಂದು 7 ಜನ ಮಾನ್ಯ ವೈದ್ಯರಿಗೆ ಸನ್ಮಾನ ಮಾಡಿದ್ವಿ. ಇದೇ ರೀತಿ IMAಯಿಂದ ಎಲ್ಲ ಡಾಕ್ಟರ್ಸ್ಗೆ ಸನ್ಮಾನ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಜೊತೆಗೆ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಇವತ್ತು ಮೆಡಿಕಲ್ ಎಜುಕೇಷನ್ ಬಗ್ಗೆ 2 ಪ್ರೋಗ್ರಾಮ್ ಇತ್ತು. ಜೊತೆಗೆ ಅವರು ಎಲ್ಲ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಸ್ಗೆ ಫ್ರೀ ಹೆಲ್ತ್ ಚೆಕಪ್ದು ಎಲ್ಲ ಅನೌನ್ಸ್ ಮಾಡಿದ್ದಾರೆ, ಕಾರ್ಡಿಯಾಕ್ ಚೆಕಪ್ದೆಲ್ಲ. ಇದೇ ರೀತಿ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ನಾವು ಅದೇ ರೀತಿ ಮುಂದುವರಿಸಿ ನಡೆಸ್ಕೊಂಡು ಹೋಗ್ತೀವಿ. ಕರ್ನಾಟಕ IMA ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಈ ದಿನ ಜುಲೈ 1 ಅಂದು ಯಾವಾಗಲೂ ನಾವು ಆಲ್ಮೋಸ್ಟ್ 30 ವರ್ಷದಿಂದ ಮಾಡ್ತಾನೇ ಇದ್ದೀವಿ. ನಾವು ಈ ಥರ ಡಾಕ್ಟರ್ಸ್ ಡೇಯಿಂದ ಯಾರು ತುಂಬ ಪ್ರತಿಭಾವಂತ ಡಾಕ್ಟರ್ ಇರ್ತಾರೋ ಅವರಿಗೆಲ್ಲ ಒಂದು ಅವಾರ್ಡ್ ಕೊಡೋದು, ಫೆಲಿಸಿಟೇಟ್ ಮಾಡೋದು, ಇದು ಎಲ್ಲ ನಮ್ಮ ಒಂದು ಗುರಿಯಾಗಿದೆ. ಎಲ್ಲಿಗೂ ಗೊತ್ತಿರ್ತದೆ, ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸು ಲಾರ್ಜೆಸ್ಟ್ ಅಸೋಸಿಯೇಷನ್ ಥ್ರೂಔಟ್ ದ ವರ್ಲ್ಡ್ ನಮ್ಮದು. ಆ್ಯಕ್ಚುಲಿ ಇಂಡಿಯಾದಲ್ಲಿ 4 ಲಕ್ಷಕ್ಕಿಂತ ಜಾಸ್ತಿ ಜನ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ. ಕರ್ನಾಟಕದಲ್ಲಿ 30,000ಕ್ಕಿಂತ ಜಾಸ್ತಿ ಇದ್ದಾರೆ. 180 ಬ್ರಾಂಚ್ಗಳಿದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಥರ ಒಂದು ಕಾಂಗ್ರೆಸ್ ಆಗಲಿ BJP ಆಗಲಿ ಅದೇ ಥರ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಪ್ರತಿಯೊಂದು ಇದರಲ್ಲೂ ನೂಕ್ ಆ್ಯಂಡ್ ಕಾರ್ನರಲ್ಲಿದೆ. ನಮ್ಮ ಬ್ರ್ಯಾಂಚು ಆಲ್ ಓವರ್ ಇಂಡಿಯಾ ಇದೆ. ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಡಾಕ್ಟರ್ಸು ಸಂತಾನ ಡಾಕ್ಟ್ರುಗಳು ನೋಡ್ಕೊತಾರೆ, ಅದ್ರ ಜೊತೆಗೆ ಪೇಷಂಟ್ಸು ನೋಡ್ಕೊತಾರೆ. ಸೊ ಹೀಗಾಗಿ ನಮ್ಮ ಡಾಕ್ಟ್ರುಗಳ ಕಾಳಜಿನೇ ನಮ್ಮ ಇಂಪಾರ್ಟೆಂಟು. ಯಾವುದೇ ಒಂದು ತೊಂದರೆ ಆಗಲಿ ಡಾಕ್ಟ್ರುಗಳಿಗೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಹತ್ರ ಹೋಗ್ತದೆ. ಇದೇ ರೀತಿ ಕೋವಿಡ್ ಟೈಮಲ್ಲಿ ಪೇಷಂಟ್ಗಳ ಇದೇ ಟೈಮಲ್ಲಿ 92 ಜನ ನಮ್ಮ ಡಾಕ್ಟ್ರುಗಳು ಕರ್ನಾಟಕದವರೇ ತೀರೋದ್ರು. ಅವರು ಪ್ರಾಣನೂ ಕೊಟ್ಬಿಟ್ಟು ಕೋವಿಡಲ್ಲಿ ಪೇಷಂಟ್ನ ಉಳಿಸಿದ್ದಾರೆ ನಮ್ಮ ಡಾಕ್ಟ್ರುಗಳು. ಸೊ ನಾನು ವೈದ್ಯನಾಗಿ ಅದೊಂದು ಹೆಮ್ಮೆಯಿಂದ ನಮ್ಮ ಡಾಕ್ಟ್ರುಗಳ ಕಡೆ ನಾನು ವೈದ್ಯಕೀಯ ಪರಿಷತ್ತಿನ ಅಧ್ಯಕ್ಷನಾಗಿ ಡಾಕ್ಟರ್ YC ಯೋಗಾನಂದ ರೆಡ್ಡಿ ಅವರ ಇವತ್ತಿನ ಈ ಒಂದು ವೈದ್ಯ ದಿನಾಚರಣೆಯ ಅಂಗವಾಗಿ ಭಾರತೀಯ ವೈದ್ಯಕೀಯ ಸಂಘ ಬೆಂಗಳೂರು ಶಾಖೆ ನನ್ನನ್ನು ಆಹ್ವಾನಿಸಿದ್ದು. ವೈದ್ಯ ದಿನಾಚರಣೆಯ ಅಂಗವಾಗಿ ಇದು ನಮ್ಮ ವೈದ್ಯ ವೃತ್ತಿಯ ಆಚರಣೆಯಾಗಿ ವೈದ್ಯ ಮತ್ತು ಸಮಾಜ ನಡುವಿನ ಒಂದು ಸಂಬಂಧವನ್ನು ವೃದ್ಧಿಗೊಳಿಸೋದಕ್ಕೆ ನಾವು ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನು ಮಾಡ್ತೀವಿ. ಹಾಗೆ ವೈದ್ಯ ವೃತ್ತಿಯಲ್ಲಿ ಸಾಧನೆ ಮಾಡಿದ ಹಲವರನ್ನು ಗುರುತಿಸ್ತೀವಿ.
ಗುರುತಿಸ್ತಾ ಭಾರತೀಯ ವೈದ್ಯಕೀಯ ಸಂಘ ಸದಸ್ಯನಾಗಿ ಮತ್ತು ಕರ್ನಾಟಕ ವೈದ್ಯಕೀಯ ಪರಿಷತ್ ಅಧ್ಯಕ್ಷನಾಗಿ ನಾನು ಹೇಳೋದಿಷ್ಟೇ, ವೈದ್ಯ ಕ್ಷೇತ್ರದಲ್ಲಿ ನಾವು ನೀತಿ ಸಂಹಿತೆಯನ್ನು ರೋಗಿಯ ಮತ್ತು ವೈದ್ಯ ನಡುವಿನ ಅವಿನಾಭಾವ ಸಂಬಂಧವನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅಂತ ಹಲವು ವಿಚಾರಗಳನ್ನು ವೈದ್ಯ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ವೈದ್ಯರು ಕೂಡ ಆತ್ಮಾವಲೋಕನ ಮಾಡಿಕೊಂಡು ಸಮಾಜ ಜೊತೆಗೆ ಬೆರೆತುಬಿಟ್ಟು ಧೀಮಂತ ನಾಯಕರಾದ ವಿಧನ್ ಚಂದ್ರ ರಾಯ್ ಅವರು ನಡೆದ ಹಾದಿಯಲ್ಲಿ ಅಲ್ಪ ದೂರವಾದರೂ ನಾವು ನಡೆಯೋಣಂತ ನಾವು ಸೊ ವೈದ್ಯ ದಿನಾಚರಣೆಯಲ್ಲಿ ನಾವು ಆತ್ಮಾವಲೋಕನ ಸಮಾಜ ಜೊತೆ ಬೆರೀಬೇಕು, ವೈದ್ಯ ಮತ್ತು ರೋಗಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಮತ್ತೆ ಸೃಷ್ಟಿ ಮಾಡಬೇಕು, ನಮ್ಮ ಹಿರಿಯ ಧೀಮಂತ ವೈದ್ಯ ನಡೆದ ಹಾದಿಯಲ್ಲಿ ನಾವು ನಡಿಬೇಕು ಅಂತ ನೀತಿ ಸಂಹಿತೆ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ನಾನು ಇವತ್ತು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಭಾಗಿಯಾಗಿದ್ದೀನಿ. ಇದ್ರ ಜೊತೆಗೆ ನೀವು ನೋಡಿರ್ಬೋದು, ಯುನೈಟೆಡ್ ಹಾಸ್ಪಿಟಲ್ ಅವರು ಸಾಕಷ್ಟು ಜನಪರವಾದ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಅತ್ಯುತ್ತಮ ಮತ್ತು ಅತಿ ಆಧುನಿಕ ಇನ್ವೆಸ್ಟಿಗೇಷನ್ಸ್ ಅಂದರೆ ಕ್ಯಾಲ್ಶಿಯಂ ಸ್ಕೋರಿಂಗ್ ಅಂತಕ್ಕಂಥದ್ದನ್ನು ನಮ್ಮ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ರಿಗೂ ಅತಿ ಕಡಿಮೆ ರೇಟ್ನಲ್ಲಿ ನಮಗೆ ಅದನ್ನು ರೋಗಿಗಳಿಗೆ ಸವಲತ್ತಾಗಿ ಕೊಡ್ತಾ ಇದ್ದಾರೆ. ಅದರಲ್ಲೂ ವೈದ್ಯರಿಗೆ ತುಂಬ ಮಕಾರದಿಂದ ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ವೈದ್ಯಕೀಯ ಕ್ಷೇತ್ರ ಮತ್ತೊಮ್ಮೆ ತನ್ನ ಉತ್ಕೃಷ್ಟವಾದ ಒಂದು ನೆಲೆಯನ್ನು ಕಂಡುಕೊಳ್ಳುತ್ತೆ. ಇನ್ನಷ್ಟು ಯುನೈಟೆಡ್ ಆಸ್ಪತ್ರೆ ಅಂತ ಆಸ್ಪತ್ರೆಗಳು ಉಟ್ಕೊಳ್ಳಿ, ಜನಪರವಾದ ಕಾಳಜಿಯನ್ನು ವಹಿಸಿಕೊಳ್ಳಿ ಮತ್ತು ಆಧುನಿಕ ಶಾಸ್ತ್ರದ ಉತ್ತುಂಗತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ವೈದ್ಯ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭ ಕೊಡ್ತೇನೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.